ಹಾಯ್ ಹಲೋ ನಮಸ್ಕಾರ. ಲಾ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷಿತಾ ಸಿಂಗ್. ನೀವು ನೋಡ್ತಾ ಇದ್ದೀರಾ ಪ್ರಜಾಧ್ವನಿ ಟಿವಿ. ಸೊ ನೀವು ಎಲ್ಲಾದ್ರೂ ಮಕ್ಕಳ ಮೇಲೆ ದೌರ್ಜನ್ಯವಾಗ್ತಾ ಇರೋದನ್ನು ನೋಡ್ತಾ ಇದ್ದೀರಾ, ಅಥವಾ ಅವ್ರ ಮೇಲೆ ಲೈಂಗಿಕ ಕಿರುಕುಳವನ್ನು ನೀಡ್ತಾ ಇದ್ದಾರಾ, ಅಥವಾ ಮಕ್ಕಳು ಶೋಷಣೆಗೆ ಒಳಗಾಗ್ತಾ ಇದ್ದಾರಾ? ಅಂತಹ ಸಂದರ್ಭಗಳಲ್ಲಿ ನೀವೇನ್ ಮಾಡಬಹುದು ಅಂಡ್ ಇವ್ರ ಮೇಲೆ ಯಾವ ಲಾ ಗವರ್ನ್ ಮಾಡುತ್ತೆ ಅಂತ ನಾನು ನಿಮ್ಗೆ ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇನ್ ಕೇಸ್ ನೀವ ಏನಾದ್ರೂ ಮಕ್ಕಳ ಮೇಲೆ ಲೈಂಗಿಕ ಕಿರುಕುಳವನ್ನು ನೀಡ್ತಾ ಇರೋದನ್ನು ನೋಡ್ತಾ ಇದ್ರೆ ಅಥವಾ ನಿಮ್ ಗಮನಕ್ಕೆ ಬಂದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ ಪಕ್ಕದಲ್ಲಿ ಇರುವಂತಹ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ನ ರಿಜಿಸ್ಟರ್ ಮಾಡಿಸ್ಬೇಕು. ಇನ್ ಕೇಸ್ ನಿಮ್ಗೆ ಕಂಪ್ಲೇಂಟ್ ಕೊಡಕ್ಕೆ ಇಷ್ಟ ಇಲ್ಲ ಅಂದ್ರೆ ಚಿಲ್ಡ್ರನ್ ಅಂಡ್ ವಿಮೆನ್ ಸೋಷಿಯಲ್ ವೆಲ್ಫೇರ್ ಕಮಿಷನ್ಸ್ ಅಂತ ಇರುತ್ತೆ, ಅಲ್ಲಿ ಹೋಗಿ ನೀವು ಕಂಪ್ಲೇಂಟ್ ಕೊಡಬಹುದು. ನೀವು ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ರೆ ಮುಂದಿನ ಆಕ್ಷನ್ಸ್ ಅವರೇ ತಗೊಂತಾರೆ. ಸೊ ದಯವಿಟ್ಟು ನೀವು ಇಂತಹ ಸಿಚುವೇಶನ್ ಅಲ್ಲಿ ಏನಾದ್ರೂ ಮಕ್ಕಳನ್ನ ನೋಡಿದ್ರೆ ದಯವಿಟ್ಟು ಒಂದು ಕಂಪ್ಲೇಂಟ್ ನ ಕೊಡಿ. ಯಾಕಂದ್ರೆ ಅವ್ರ ಮಕ್ಕಳು, ಅವ್ರ ಮೇಲೆ ಇದು ತುಂಬಾ ಪ್ರಭಾವ ಬೀಳುತ್ತೆ, ಮತ್ತೆ ಲೈಫ್ ಲಾಂಗ್ ಕೂಡ ಅವ್ರಿಗಿದು ನೆನಪಲ್ಲಿ ಇರುತ್ತೆ ಇಂತಹ ಒಂದು ಘಟನೆ ಅವ್ರ ಮೇಲೆ ನಡೆದಿದೆ ಅಂತ. ಅವ್ರು ತುಂಬಾ ಇಮ್ಮೆಚೂರ್ ಏಜ್ ಅಲ್ಲಿ ಇರ್ತಾರೆ, ಹೇಗೆ ಡೀಲ್ ಮಾಡ್ಬೇಕು ಅಂತಾನು ಅವ್ರಿಗೆ ಗೊತ್ತಿರಲ್ಲ. ಇನ್ ಕೇಸ್ ನೀವು ಅವ್ರನ್ನ ಈ ತರ ಏನಾದ್ರೂ ಕಂಡೀಷನ್ ಅಥವಾ ಸಿಚುವೇಶನ್ ಅಲ್ಲಿ ನೋಡಿದ್ರೆ ದಯವಿಟ್ಟು ಒಂದು ಕಂಪ್ಲೇಂಟ್ ನ ಕೊಡಿ. ನಿಮ್ಗೆ ಸ್ಟಾಪ್ ಮಾಡಕ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದು ಕಂಪ್ಲೇಂಟ್ ನ ಕೊಟ್ರೆ ಇಟ್ ವಿಲ್ ಬಿ ಆಫ್ ಅ ಗ್ರೇಟ್ ಹೆಲ್ಪ್ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಸೊ ಯಾವ ಆಕ್ಟ್ ಅಥವಾ ಯಾವ ಲಾ ಅವ್ರಿಗೆ ಗವರ್ನ್ ಮಾಡುತ್ತೆ ಅಂದ್ರೆ ಪಾಕ್ಸೋ ಆಕ್ಟ್, ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುಯಲ್ ಅಫೆನ್ಸಸ್. ಅಂದ್ರೆ ಮಕ್ಕಳಿಗೆ ಈ ಲೈಂಗಿಕ ಕಿರುಕುಳ ಶೋಷಣೆಯಿಂದ ರಕ್ಷಣೆ ಮಾಡುವಂತಹ ಕಾಯ್ದೆ. ಸೊ ಈ ಕಾಯ್ದೆ ಏನ್ ಹೇಳುತ್ತೆ, ಯಾರಾದ್ರೂ ಮಕ್ಕಳು ಅಂದ್ರೆ ಹೆಣ್ಮಕ್ಕಳಾದ್ರೂ ಆಗಿರ್ಲಿ ಗಂಡ್ ಆದ್ರೂ ಆಗಿರ್ಲಿ, ಅವರು 18 years ಬಿಲೋ ಆಫ್ ಏಜ್ ಇದ್ದು ಅವ್ರ ಮೇಲೆ ಯಾರಾದ್ರೂ ಲೈಂಗಿಕ ಕಿರುಕುಳ ಕೊಡ್ತಾ ಇದ್ರೆ, ಅತ್ಯಾಚಾರ ಅಥವಾ ಶೋಷಣೆ ಮಾಡ್ತಾ ಇದ್ರೆ ಇದು ಒಂದು ಗಂಭೀರವಾದ ಅಪರಾಧ ಅಂತ ಈ ಕಾನೂನು ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ. ಅಂಡ್ ಆಫೆನ್ಸ್ ಕೂಡ ಇದು ತುಂಬಾ ಸೀರಿಯಸ್ ಆಫೆನ್ಸ್ ಅಂತ ಕನ್ಸಿಡರ್ ಮಾಡಿ ತುಂಬಾ ಸ್ಟ್ರಿಕ್ಟ್ ಪನಿಷ್ಮೆಂಟ್ ಕೂಡ ಇದು ಈ ಆಕ್ಟ್ ಕೊಡುತ್ತೆ. ಸೊ ಪೊನೋಗ್ರಫಿ ಅಂದ್ರೆ ಏನು? ಈ ಮಕ್ಕಳು ಬೆತ್ತಲೆ ಇರುವಂತಹ ಸಂದರ್ಭದಲ್ಲಿ ಅಥವಾ ಅವ್ರನ್ನ ಒಂದು ಸೆಡಕ್ಟಿವ್ ವೇ ಅಲ್ಲಿ ತೋರಿಸ್ತಾ ಏನಾದ್ರೂ ವಿಡಿಯೋ ಮಾಡಿ ಅಥವಾ ಪಿಕ್ಚರ್ಸ್ ಮಾಡಿದ್ರೆ ಅದನ್ನು ಕೂಡ ಆಫೆನ್ಸ್ ಆಗಿ ಈ ಆಕ್ಟ್ ಕನ್ಸಿಡರ್ ಮಾಡುತ್ತೆ ಅಂಡ್ ತುಂಬಾ ಸೀರಿಯಸ್ ವಾದ ಪನಿಷ್ಮೆಂಟ್ ಕೂಡ ಕೊಡುತ್ತೆ. ಅಂಡ್ ಎರಡನೇದು, ಇನ್ ಕೇಸ್ ನೀವು ಒಂದ್ ಮಾಲ್ಗೆ ಹೋಗ್ತೀರಾ, ಇದು ತುಂಬಾ ನೋಡಿರ್ತೀರಾ ನೀವು, ಜನರಲ್ ಆಗಿ ಇದು ತುಂಬಾ ನಡೀತಾ ಇದೆ ಅಂಡ್ ಕೇಳು ಕೂಡ ಪಟ್ಟಿರ್ತೀರಾ. ಸೊ ನೀವೇನಾದ್ರೂ ಮಾಲ್ಗೆ ಹೋಗಿರ್ತೀರಾ, ಮಾಲ್ ಅಲ್ಲಿ ಡ್ರೆಸ್ಸಿಂಗ್ ರೂಮ್ಸ್ ಅಲ್ಲಿ ಬಟ್ಟೆ ಚೇಂಜ್ ಮಾಡುವಾಗ ವಿಡಿಯೋಸ್ ಹಿಡಿತಾರೆ ಅಂಡ್ ವಿಡಿಯೋಸ್ ಹಿಡಿದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ. ಸೊ ಈ ವಿಡಿಯೋ ರೆಕಾರ್ಡ್ ಮಾಡಿ ಯಾವ್ದಾದ್ರು ಮಕ್ಕಳ ವಿಡಿಯೋ ರೆಕಾರ್ಡ್ ಆಗಿದ್ರೆ ಇದು ಕೂಡ ಪಾಕ್ಸೋ ಆಕ್ಟ್ ಅಟ್ರಾಕ್ಟ್ ಮಾಡುತ್ತೆ. ಇದು ಕೂಡ ಒಂದು ತುಂಬಾ ಸೀರಿಯಸ್ ಅಫೆನ್ಸ್ ಅಂತ ಈ ಲಾ ಕನ್ಸಿಡರ್ ಮಾಡುತ್ತೆ. ಅಂಡ್ ಅವ್ರ ಮೇಲೆ ಯಾರಾದ್ರೂ ಶೋಷಣೆಯನ್ನು ಕೊಡ್ತಾ ಇದ್ರೆ ಅಥವಾ ಅವ್ರಿಗೆ ಒಂದು ಲೈಂಗಿಕ ಕಿರುಕುಳ ನೀಡ್ತಾ ಇದ್ರೆ ಅಥವಾ ಅವ್ರ ಮೇಲೆ ಅತ್ಯಾಚಾರ ಮಾಡ್ತಾ ಇದ್ರೆ, ಅವ್ರನ್ನ ಟೀಸ್ ಮಾಡ್ತಾ ಇದ್ರೆ ಇದು ಕೂಡ ಈ ಆಕ್ಟ್ ಒಂದು ಅಫೆನ್ಸ್ ಅಂತ ಕನ್ಸಿಡರ್ ಮಾಡುತ್ತೆ. ತುಂಬಾ ಸ್ಟ್ರಿಕ್ಟ್ ಪನಿಷ್ಮೆಂಟ್ ನ ಕೊಡುತ್ತೆ. ಸೊ ಈ ಆಕ್ಟ್ ಏನ್ ಪನಿಷ್ಮೆಂಟ್ ಕೊಡುತ್ತೆ ಅಂತ ನಾವ್ ಇವಾಗ ತಿಳ್ಕೊಳ್ಳೋಣ. ಇನ್ ಕೇಸ್ ಏನಾದ್ರೂ ಪೆನಿಟ್ರೇಟಿವ್ ಸೆಕ್ಷುಯಲ್ ಅಫೆನ್ಸ್ ಇದ್ರೆ ಅಂದ್ರೆ ಲೈಂಗಿಕ ಕಿರುಕುಳ ಕೊಟ್ರೆ 7 to 14 years ತನಕ ಪನಿಷ್ಮೆಂಟ್ ಕೊಡುತ್ತೆ. ಅಂದ್ರೆ ಲೈಫ್ ಇಂಪ್ರಿಸನ್ಮೆಂಟ್ ತನಕ ಪನಿಷ್ಮೆಂಟ್ ನ ಕೊಡಬಹುದು. ಅಂಡ್ ಸೆಕೆಂಡ್ ಪನಿಷ್ಮೆಂಟ್ ಏನು ಅಂದ್ರೆ, ಯಾರಾದ್ರೂ ಇದನ್ನ ಪ್ರೊಆಕ್ಟಿವ್ ಮಾಡಿ ಅಂದ್ರೆ ನಿಮ್ಮ ಪ್ರೋತ್ಸಾಹ ಮಾಡು ಅಂತ ಹೇಳಿ ಆ ಕೃತ್ಯವನ್ನು ಮಾಡಿದ್ರೆ, ಯಾರು ನಿಮ್ನ ಪ್ರೋತ್ಸಾಹ ಮಾಡಿರ್ತಾರಲ್ವಾ ಅಥವಾ ಯಾರು ಐಡಿಯಾ ಕೊಟ್ಟಿರ್ತಾರಲ್ವಾ ಅವ್ರ ಮೇಲೆ ಕೂಡ ತುಂಬಾ ಸ್ಟ್ರಿಕ್ಟ್ ಆಕ್ಷನ್ ತಗೊಂತಾರೆ ಅಂಡ್ ತುಂಬಾ ಸೀರಿಯಸ್ ಅಫೆನ್ಸ್ ಅಂತ ಕನ್ಸಿಡರ್ ಮಾಡಿ 10 years to 14 years ಆಫ್ ಜೈಲ್ ಅಥವಾ ಲೈಫ್ ಇಂಪ್ರಿಸನ್ಮೆಂಟ್ ತನಕ ಪನಿಷ್ಮೆಂಟ್ ನ ಕೊಡಬಹುದು. ಮಕ್ಕಳ ಮೇಲೆ ಶೋಷಣೆ ಮಾಡ್ತಾ ಇದ್ರೆ ಅವ್ರಿಗೂ ಕೂಡ 3 to 5 years ಆಫ್ ಜೈಲ್ ಟರ್ಮ್ ಇರುತ್ತೆ. ಅಥವಾ ಈ ವಾಟ್ಸ್ಆಪ್ ಅಲ್ಲಿ ಏನಾದ್ರೂ ಕಿರುಕುಳ ನೀಡ್ತಾ ಇದ್ರೆ ಅಥವಾ ತಪ್ಪಾಗಿ ಮಕ್ಕಳಿಗೆ ಮಾತಾಡ್ತಾ ಇದ್ರೆ ಅದು ಕೂಡ ಒಂದು ಆಫೆನ್ಸ್ ಅಂತ ಈ ಆಕ್ಟ್ ಕನ್ಸಿಡರ್ ಮಾಡುತ್ತೆ. ಇನ್ನೊಂದ್ಸತಿ ಇದ್ ನಿಮ್ ಎಚ್ಚರಿಕೆ ಇರ್ಲಿ, ನಿಮ್ ಗಮನಕ್ಕೆ ಬರ್ಲಿ. ಇನ್ ಕೇಸ್ ನೀವು ಮಕ್ಕಳನ್ನ ಇಂತಹ ಸಿಚುವೇಶನ್ ಅಲ್ಲಿ ಇಂತಹ ಸಂದರ್ಭಗಳಲ್ಲಿ ನೋಡಿದ್ರೆ ನೀವು ಅದನ್ನ ಹೋಗಿ ಸ್ಟಾಪ್ ಮಾಡ್ಬೇಕು ಅಂತ ಇಲ್ಲ. ಇನ್ ಕೇಸ್ ನೀವೇನಾದ್ರೂ ಮಕ್ಕಳನ್ನ ಇಂತಹ ಸಿಚುವೇಶನ್ ಅಲ್ಲಿ ನೋಡ್ತಾ ಇದ್ರೆ ನೀವು ದಯವಿಟ್ಟು ಒಂದು ಆಕ್ಷನ್ ನ ಅವ್ರ ಮೇಲೆ ತಗೊಳ್ಳಿ. ನಿಮ್ ಕೈಯಲ್ಲಿ ಅವ್ರನ್ನ ಸ್ಟಾಪ್ ಮಾಡಕ್ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದ್ ಕಂಪ್ಲೇಂಟ್ ನ ಕೊಡಿ. ಐದರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಅಥವಾ ಈ ವೆಲ್ಫೇರ್ ಕಮಿಷನ್ ಅಂತ ಏನ್ ಕರಿತೀವಿ ಅಲ್ಲಿ ಹೋಗಿ ಒಂದ್ ಕಂಪ್ಲೇಂಟ್ ನ ಕೊಟ್ರೆ ಇದು ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗಬಹುದು. ಅಟ್ಲೀಸ್ಟ್ ಆ ಮಗುಗ್ ಹೆಲ್ಪ್ ಆಗಿಲ್ಲ ಅಂದ್ರೆ ಬೇರೆ ಮಕ್ಕಳಿಗೆ ಆಗದೆ ಆದ್ರೂ ನೀವು ತಡಿಬಹುದು ಅಂತ ಹೇಳ್ತಾ
ಹೇಳ್ತಾ ನಾನು ಈ ಸಂಚಿಕೆನ ಮುಗಿಸ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ಲಾ ಟಿಪ್ಸ್. ನಾಳೆ ಮತ್ತೆ ಸಿಗೋಣ. ನಮಸ್ಕಾರ.